ನಮಸ್ಕಾರ, ನಾನು ಕೆ ಟಿ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಇದು ಐತಿಹಾಸಿಕ ಚಿತ್ರದುರ್ಗ ನಗರದ ಐತಿಹಾಸಿಕ ಚಂದ್ರವಳಿಗೆ ಹೋಗ್ತಕ್ಕಂತಹ ಜಾಗ. ಚಂದ್ರವಳಿ ಗುಹೆಯನ್ನು ವೀಕ್ಷಿಸಲು ಸಾವಿರಾರು ಜನ ಪ್ರತಿದಿನ ಬರ್ತಾರೆ. ಅಂತಹ ಒಂದು ಪ್ರವಾಸೋದ್ಯಮ ತಾಣವನ್ನು ಈಗಾಗಲೇ ಸುಮಾರು ಬಾರಿ ಇಲ್ಲಿ ಕಸ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನಗರಸಭೆ ಅಧಿಕಾರಿಗಳ ಮುಖಾಂತರ, ಪೌರ ಕಾರ್ಮಿಕರ ಮುಖಾಂತರ ಸ್ವಚ್ಛತೆಗೊಳಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿನ ಮುಟ್ಟಾಡ್ರ ಜನರು, ನಮ್ಮ ಇತಿಹಾಸವನ್ನು ಅಳಿಸ್ಲಿಕ್ಕೆ ಹುಟ್ಟಿರ್ತಕ್ಕಂಥ ಜನರು ಈ ರೀತಿಯ ಮನೆಯನ್ನು ಡಮಲಿಷ್ ಮಾಡುವಂಥ ಕಸವನ್ನು, ಕೂದಲುಗಳನ್ನು, ಮೊಬೈಲ್ ಅಂಗಡಿಗಳನ್ನು, ಮನೆಯ ಸಾಮಗ್ರಿಗಳನ್ನು, ವೇಸ್ಟ್ ಸಾಮಗ್ರಿಗಳನ್ನು ಮತ್ತು ಮುಸುರೆಗಳನ್ನು, ಇನ್ನಿತರೆ ಕಚ್ಚಾ ವಸ್ತುಗಳನ್ನು ಈ ರಸ್ತೆಯಲ್ಲಿ ಬಿಸಾಡೋದ್ರಿಂದ ನಮ್ಮ ಐತಿಹಾಸಿಕ ತಾಣಕ್ಕೆ ಬರ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಗಮನ ಹರಿಸಿದ್ದೀವಿ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ, ಹಾಗೂ ನಗರಸಭೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಇಲ್ಲಿ CCTV ಅಳವಡಿಸ್ರಿ ಅಂತ ಹೇಳಿದ್ದೀವಿ. ಈ ರಸ್ತೆಯಲ್ಲಿ ಯಾವುದೇ ರೀತಿ ಸುರಕ್ಷತೆ ಇಲ್ಲ. ದಯಮಾಡಿ ನಾನಾಗಲೇ ನಿನ್ನೆ ಕೂಡ ನಾನೊಂದು ನಗರಸಭೆ ಕಂಪ್ಲೇಂಟನ್ನು ನಾನು ಮಾಡಿದ್ದೀನಿ. ಇದನ್ನು ಕಸ ವಿಲೇವಾರಿ ಮಾಡಿ ಮತ್ತು ಇಲ್ಲಿ ಏನು ಕಸವನ್ನು ಹಾಕುವಂಥವ್ರ ಮೇಲೆ ದಂಡವನ್ನು ವಿಧಿಸಿ ಗಾಡಿಗಳನ್ನ ಸೀಸ್ ಮಾಡಿ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೂ ಕೂಡ ಇದನ್ನು ಯಾವುದೂ ಕೂಡ ಗಮನ ಹರಿಸ್ತಕ್ಕಂಥ ಅಧಿಕಾರಿಗಳು, ಇಲ್ಲಿನ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ಇದಕ್ಕೆ ಹೊಣೆಯಾಗಿರ್ತಾರೆ. ಯಾಕೆ ಅಂದರೆ ಇಲ್ಲಿ ನಮ್ಮ ಚಿತ್ರದುರ್ಗ ಬೇರೆ ಯಾವುದೂ ಇಲ್ಲ. ನಮಗೆ ಐತಿಹಾಸಿಕ ತಾಣವೇ ನಮಗೆ ಉಸಿರು, ದುರ್ಗವೇ ಒಂದು ಸ್ವರ್ಗ. ಅಂತಹ ಒಂದು ನಿಟ್ಟಿನಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ. ದಯಮಾಡಿ ಈ ಒಂದು ಪ್ರವಾಸೋದ್ಯಮ ತಾಣವನ್ನು ಮತ್ತು ಈ ರಸ್ತೆಯನ್ನು ಸಾವಿರಾರು ಜನ ವಯಸ್ಸಾದಂಥವರು, ವಯೋವೃದ್ಧರು, ಮಕ್ಕಳು ವಾಕ್ ಮಾಡ್ತಾ ಇರ್ತಾರೆ. ಈ ರೀತಿ ಕಸ ಮತ್ತು ಇದರಿಂದ ಹಾಕೋದ್ರಿಂದ ಅವರ ಆರೋಗ್ಯವೂ ಕೂಡ ಕೆಡುತ್ತೆ, ಸೌಂದರ್ಯವೂ ಕೂಡ, ಪರಿಸರವೂ ಕೂಡ ಹಾಳಾಗುತ್ತೆ. ಈ ಕೂಡಲೇ ಇದನ್ನು ಸರಿಪಡಿಸ್ತೇ ಹೋದರೆ ಹೇಳಲ್ಲ, ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡ್ತೀವಿ. ಸ್ವಚ್ಛತೆಗೊಳಿಸಿದ್ವಿ, ಆದರೂ ಕೂಡ ಅಧಿಕಾರಿಗಳು ಈಗಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ನಿನ್ನೆ ಕೂಡ ಕಮಿಷನರಿಗೆ ಹೇಳಿದ್ದೀನಿ, ಇದ್ರ ಬಗ್ಗೆ ದಯವಿಟ್ಟು ಈ ಕೂಡಲೇ ಕ್ರಮ ತಗೊಳ್ಬೇಕು. ಈ ಒಂದು ಪ್ರವಾಸೋದ್ಯಮ ಸ್ಥಳವನ್ನು ಸ್ವಚ್ಛವಾಗಿಡುವಂಥ ಕೆಲಸ ನಗರಸಭೆ ಮತ್ತು ಜಿಲ್ಲಾಡಳಿತದ ಹೊಣೆಯಾಗಿರುತ್ತೆ. ಇಷ್ಟೆಲ್ಲ ಹಂದಿಗಳು ಮತ್ತು ಕಸದ ರಾಶಿ ಎಡ ಮತ್ತು ಬಲಭಾಗದಲ್ಲಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸ್ತೇ ಹೋದರೆ ಈ ಎಲ್ಲ ಕಸವನ್ನು ನಗರಸಭೆ ಮುಂದೆ ಸುರಿಯುವಂಥ ಕೆಲಸ ಮಾಡಬೇಕಾಗುತ್ತೆ. ಇಲ್ಲೇನು ಬಿಲ್ಡಿಂಗ್ಗಳನ್ನು ಹೊಡೆದು ಡಮ್ಲೇಶ್ ಮಾಡಿ ಇಲ್ಲಿ ಹಾಕಿರ್ತಕ್ಕಂಥ ಕಸವನ್ನು ಮತ್ತು ರಾಶಿಯನ್ನು ಹಾಕಿದಂಥ ಮಾಲೀಕರ ಮೇಲೆ ದಂಡ ವಿಧಿಸ್ರಿ, CCTV ಅಳವಡಿಸ್ರಿ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಪ್ರವಾಸೋದ್ಯಮ ಸ್ಥಳಗಳು ಎಷ್ಟು ಅಭಿವೃದ್ಧಿ ಆಗ್ತಿದೆ, ಆದರೆ ಇಲ್ಲಿನ ಪ್ರವಾಸೋದ್ಯಮ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾಕೋ ಜಿಲ್ಲಾಡಳಿತ ವಿಫಲವಾಗಿದೆ, ರಾಜಕಾರಣಿಗಳು ವಿಫಲರಾಗಿದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸ್ತಾ ಹೋದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ.